ಬಟ್ ಇದರ ನಿಮ್ಮ ಪ್ರಾಬ್ಲಮ್ ಎಲ್ಲಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಇದೆಲ್ಲ ಹಾರ್ಡ್ ಪ್ಲಾಸ್ಟಿಕ್, ಎಲ್ಲ ಹಾರ್ಡ್ ಪ್ಲಾಸ್ಟಿಕ್ ಆಯಿತಾ. ಬರೀ ಪಂಚರ್ ಕಿಟ್ ಕೊಡ್ತಾರಂತೆ, ಅದಾದಮೇಲೆ ಸ್ಪೇರ್ ವೀಲ್ ಬರಲ್ಲ ಅಂತೆ. ಇಂದ ಬ್ಯಾಟ್ರಿ ಮೌಂಟ್ ಆಗಿರುತ್ತಲ್ಲ ಅದಕ್ಕೋಸ್ಕರ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಇಂಜಿನ್ ಟಾಕ್ಸ್ನ ಇನ್ನೊಂದು ಹೊಸ ವೀಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಕೆಲವು ದಿನಗಳಿಂದ ನಮ್ಮ ವೀಡಿಯೋಸ್ಗಳು ಬರ್ತಾ ಇರಲಿಲ್ಲ, ಕಾರಣಾಂತರಗಳಿಂದ ಕೆಲವು ವೀಡಿಯೋಗಳು ಬಂದಿಲ್ಲ. ಬಟ್ ಇವತ್ತು ನಾವು ಇನ್ನೊಂದು ಹೊಸ ಕಾರ್ ಜೊತೆಗೆ ನಾವು ಬಂದಿದ್ದೇವೆ. ಇವತ್ತಿನ ಇಂಜಿನ್ ಟಾಕ್ಸ್ನ ಕತೆ ಇನ್ನೊಂದು ಹೊಸ ಇಂಜಿನ್ನ ಜೊತೆ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ. ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ, ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ನಮ್ಮ ಹತ್ರ ಇವತ್ತು ಇರೋವಂಥ ಕಾರು ಮಾರುತಿ ಸುಜುಕಿ ಅವರ ವಿಕ್ಟೋರಿಸ್, ಒಂದು ಸ್ಟ್ರಾಂಗ್ ಹೈಬ್ರಿಡ್ ಟೆಕ್ನಾಲಜಿ ಜೊತೆಗೆ ಬರ್ತಾ ಇರೋವಂಥ ಕಾರು. ಸೊ ಈ ಕಾರ್ನ ಫ್ಯೂಚರ್ಸ್ ಏನೆಲ್ಲ ಇದೆ, ಏನು ಪ್ರೋಸ್ ಇದೆ, ಏನು ಕಾನ್ಸ್ ಇದೆ, ಎಷ್ಟು ಎಫಿಷಿಯನ್ಸಿ ಇದೆ, ಏನು ಇಂಜಿನ್ ಸ್ಪೆಸಿಫಿಕೇಷನ್ ಇದೆ, ಎಲ್ಲನೂ ನೋಡ್ತಾ ಹೋಗೋಣ. ಒಂದೊಂದಾಗಿ ಎಲ್ಲನೂ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ಕಾರಿದ್ದು ಡಿಸೈನ್ ಯಾವ ಥರ ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಫಸ್ಟಿಂದ ಬನ್ನಿ ನೋಡೋಣ. ನೋಡ್ತಾ ಇರ್ಬೋದು ನೀವು, ಫ್ರಂಟ್ ಸೈಡಲ್ಲಿ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಡಿಸೈನ್ ಆಗಿದೆ ಅಂತ ಹೇಳ್ಬಿಟ್ಟು. ಫ್ರಂಟು ಗ್ರಿಲ್ಲು ತುಂಬ ಸ್ಲಿಮ್ ಆ್ಯಂಡ್ ಸ್ಲೀಕ್ ಆಗಿರುವಂಥ ಡಿಸೈನ್ ನೋಡಿ, ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ಒಂದು ಮಾರುತಿಯವರ ಲೋಗೋ ಬರುತ್ತೆ. ಹಾಗೆಯೇ ಇಲ್ಲಿ ನಿಮಗೆ DRLs ಪ್ಲಸ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ. ಟಾಪ್ ಮಾಡೆಲಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಆಲ್ LED ಸೆಟಪ್ ಸಿಗುತ್ತೆ. ಬಟ್ ಇದು ಹೈಬ್ರಿಡಲ್ಲಿ ಬೇಸಿಕ್ ಮಾಡೆಲು ಆಯಿತಾ. ಸೊ ಇಲ್ಲಿ ನಿಮಗೆ ಕೆಳಗೆ ಹಾಗೆಯೇ ಒಂದು ಫಾಗ್ ಲ್ಯಾಂಪ್ ಹಾಕೋದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಬಟ್ ಟಾಪ್ ಎಂಡ್ ತೊಗೊತೀರಾ ಅಂದರೆ ಫಾಗ್ ಲ್ಯಾಂಪ್ ಬರುತ್ತೆ, ಬಟ್ ಇದರಲ್ಲಿ ನಿಮಗೆ ಫಾಗ್ ಲ್ಯಾಂಪ್ಸ್ ಬರಲ್ಲ. ಸೊ ನೋಡ್ತಾ ಇರ್ಬೋದು. ಸೊ ಸೈಜಿಂದ ನೋಡ್ತಾ ಇದ್ದೀರಾ ನೀವು ಯಾವ ಥರ ಕಾಣಿಸುತ್ತೆ ಅಂತ. ಲೆಂತಲ್ಲಿ ಎಷ್ಟು ಉದ್ದ ಇದೆ ಗೊತ್ತಾ, ಸಕ್ಕತ್ತಾಗಿ ಕಾಣುತ್ತೆ. ಅಂದರೆ ನಿಮಗೆ ಆ ಬೂಟ್ ಹತ್ರ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ನೋಡಿ, ಇಲ್ಲಿ ಈ ಸ್ಪೇಸ್ ಇದೆಯಲ್ಲ ಸ್ವಲ್ಪ ಜಾಸ್ತಿ ಅಂತ ನಿಮಗೆ ಫೀಲ್ ಆಗುತ್ತೆ. ಅದು ಬಿಟ್ಟರೆ ನಿಮಗೆ ಇಲ್ಲಿ ನೋಡಿ ಅಲಾಯ್ ವೀಲು. ಇದರ ಟೈರ್ ಸೆಕ್ಷನ್ ನಿಮಗೆ ನಾನು ತಿಳಿಸ್ತಾ ಹೋಗ್ತೀನಿ ನೋಡಿ. 215/60 17 ಇಂಚ್ ಅಲಾಯ್ ವೀಲ್ಸ್ ಬರುತ್ತೆ ನಿಮಗೆ. ಹಾಗೆಯೇ ಇಲ್ಲಿ ನಿಮಗೆ ಇಂಡಿಕೇಟರ್ನ ಇಂಟಿಗ್ರೇಟ್ ಮಾಡಿದ್ದಾರೆ ಮಿರರಲ್ಲಿ. ಹಾಗೆಯೇ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಈಸಿ ಎಂಟ್ರೆನ್ಸ್ ಸಿಸ್ಟಮ್ ಇದೆ, ಲಾಕ್ ಮತ್ತು ಅನ್ಲಾಕ್ ಮಾಡ್ಬೋದು. ಸೊ ವಿದೌಟ್ ಕೀ, ನೀವು ಕೀನ ಹತ್ತಿರ ಡಿಸ್ಟೆನ್ಸಲ್ಲಿದ್ದರೆ ನೀವು ಇದರಲ್ಲೇ ಲಾಕ್ ಮತ್ತು ಅನ್ಲಾಕ್ನ ಮಾಡ್ಕೊಬೋದು. ಸೊ ಹಿಂದುಗಡೆಯಿಂದ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಇಲ್ಲಿದೆಯಲ್ಲ, ಇಲ್ಲಿ ಬ್ರೇಕ್ ಪ್ರೆಸ್ ಮಾಡಿದಾಗ ಇಲ್ಲಿಂದ ಇಲ್ಲಿ ತನಕ ಕನೆಕ್ಟೆಡ್ ಇದೆ ಇದು ಲೈಟ್ಸ್, ಓಕೆನಾ. ಸೊ ಇದೊಂಥರ ಸಕ್ಕದಾಗಿ ಡಿಸೈನ್ ಕಾಣಿಸುತ್ತೆ. ಹಾಗೆಯೇ ಇಲ್ಲಿ ವಿಕ್ಟೋರಿಸ್ ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಸುಜುಕಿ ಅವರ ಲೋಗೋ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಸ್ಮಾರ್ಟ್ ಹೈಬ್ರಿಡ್ ಅಂತ ಬ್ಯಾಡ್ಜಿಂಗ್ ಇದೆ. ಸೊ ಇದರ ಪ್ರೋಸು ಕಾನ್ಸು ಎಲ್ಲ ಮಾತಾಡೋಣ. ಸೊ ಡಿಸೈನ್ ನೀವು ನೋಡ್ತಾ ಇರ್ಬೋದು ಈ ಥರ ಕಾಣಿಸುತ್ತೆ. ನಿಮಗೊಂದು ವಾಕ್ ಅರೌಂಡ್ ಕೊಟ್ಟು ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇದ್ರ ಬಗ್ಗೆ ನಾವು ಇಂಟೀರಿಯರ್ ಯಾವ ಥರ ಇದೆ, ಇದರ ಫ್ಯೂಚರ್ಸ್ ಏನಿದೆ ಅಂತ ನೋಡೋಣ. ಹಂಗೇನೆ ಇಂಜಿನ್ ಸ್ಪೆಸಿಫಿಕೇಷನ್ ನಿಮ್ಗೆ ಹೇಳ್ಬಿಡ್ತೀನಿ. ಹುಡ್ ಓಪನ್ ಮಾಡಿ ಮಾತಾಡೋಣ ಇಲ್ಲಿ. ಸೊ ಬನ್ನಿ ಇವಾಗ ಹುಡ್ನ ಓಪನ್ ಮಾಡೋಣ. ಹುಡ್ನ ಕೆಳಗಡೆ ಏನಿದೆ ಅಂತ ನಿಮಗೆ ತೋರಿಸ್ತೀನಿ. ಚೆನ್ನಾಗಿ ಗೇಜ್ ಇದೆ ಆ್ಯಕ್ಚುಲಿ. ಎಲ್ಲಿದೆ ಗುರು ಇದ್ರದ್ದು 6 ಅದು ಯಪ್ಪ. ಎಸ್, ನೋಡ್ತಾ ಇರ್ಬೋದು. ಹತ್ತಿರ ಬಂದು ತೋರಿಸಿ ಒಂದ್ಸಲಿ ಒಳಗಡೆಯಿಂದ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಈ ಸ್ಪೇಸ್ ಇದೆಯಲ್ಲ ತುಂಬ ಜಾಸ್ತಿ ಇದೆ ಆಯಿತಾ, ಸಕ್ಕತ್ತಾಗಿ. ಇಂಜಿನ್ ಬೇ ಒಳಗಡೆ ಒಳ್ಳೆ ಸ್ಪೇಸ್ ಇದೆ. ಸೊ ಇದರ ಇಂಜಿನ್ ಸ್ಪೆಸಿಫಿಕೇಷನ್ ಬಗ್ಗೆ ನೋಡ್ತೀರಾ ಅಂತ ಹೇಳಿದ್ರೆ ನೀವು, ಇದರಲ್ಲಿ 1.5 ಲೀಟ್ರ್ 3 ಸಿಲಿಂಡರ್ ಇಂಜಿನ್ ಬರುತ್ತೆ. ಇದು ಸ್ಟ್ರಾಂಗ್ ಹೈಬ್ರಿಡ್ ಆಗಿರೋದ್ರಿಂದ ಇದರಲ್ಲಿ ನಿಮಗೆ AC ಸಿಂಕ್ರೋನಸ್ ಮೋಟ್ರ್ ಕೂಡ ಬರುತ್ತೆ ಆಯಿತಾ. ಸೊ ಇದರ ಕಂಬೈನ್ಡ್ ಆಗಿ ಇದು ಎಷ್ಟು ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳಿದ್ರೆ 114 ಹಾರ್ಸ್ ಪವರ್, ಹಾಗೆಯೇ 141 ನ್ಯೂಟನ್ ಮೀಟರ್ ಆಫ್ ಟಾರ್ಕ್. ಅಂದರೆ ಮೋಟ್ರ್ ಮತ್ತು ಅದು ಕಂಬೈನ್ಡ್ ಆಗಿ ಪವರ್ನ ಕೊಡುವಂಥದ್ದು. ಸೊ ನೀವು ಸ್ಟಾರ್ಟಿಂಗ್ ಕಾರ್ನ ರನ್ನಿಂಗ್ ತೊಗೊತೀರಲ್ಲ, ಜಸ್ಟ್ ಸ್ಟಾರ್ಟ್ ಮಾಡಿ ಮೂವ್ ಮಾಡಬೇಕಾದ್ರೆ ನಿಮಗೆ 800 ಮೀಟರ್ ಟು 1 ಕಿಲೋಮೀಟರ್ ನಿಮಗೆ ಬ್ಯಾಟ್ರಿನಲ್ಲಿ ರನ್ ಆಗುತ್ತೆ. ಸೊ ಇದರಿಂದ ಮೇನ್ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ನಿಮಗೆ ನಿಮ್ಮ ಎಫಿಷಿಯನ್ಸಲ್ಲಿ ಏನು ತುಂಬ ಜಾಸ್ತಿ ಆಗುತ್ತೆ ಅಂತಲ್ಲ, ಬಟ್ ಈ ಹೈಬ್ರಿಡ್ ಯಾರಿಗೆ ಸೂಟೇಬಲ್ ಅಂತ ಹೇಳಿದ್ರೆ, ನೀವು ಮಂತಲ್ಲಿ ಏನಾದರೂ 1500 ಟು 2000 ಕಿಲೋಮೀಟ್ರು ರೆಗ್ಯುಲರಾಗಿ ತುಂಬ ಟ್ರಾವೆಲ್ ಮಾಡ್ತೀರಾ, ಹೈವೇಸಲ್ಲಿ ಜಾಸ್ತಿ ಓಡಾಡ್ತೀರಾ, ಅಥವಾ ಡೈಲಿ ನೀವು ಆಫೀಸಿಗೆ ಕಮಿಟ್ ಮಾಡ್ತೀರಾ, ದೂರ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಮೋಸ್ಟ್ಲಿ ಇದನ್ನು ಅಂದರೆ ತಗೊಳ್ಳೋದಿದೆಯಲ್ಲ ಪ್ರಾಕ್ಟಿಕಲ್ ಅಂತ ಅನಿಸುತ್ತೆ. ಅದೇ ಬಿಟ್ಟು ನೀವು ಏನಾದರೂ ಸ್ವಲ್ಪ ನಿಮ್ಮ ಟ್ರಾವೆಲಿಂಗ್ ಕಮ್ಮಿ ಇದೆ, ಬರೀ ಒಂದು 500-1000 ಕಿಲೋಮೀಟ್ರ್ ಓಡಿಸ್ತಿದೆ ಅಂತ ಹೇಳಿದ್ರೆ
ನಿಮಗೆ ಹೈಬ್ರಿಡು ಅಂದರೆ ನಿಮಗೆ ಪ್ರಾಫಿಟ್ ಮಾಡೇ ಕೊಡುತ್ತೆ. ಬಟ್ ಏನಂತ ಹೇಳಿದ್ರೆ ನೀವು 2.5 ಲ್ಯಾಕ್ಸ್ ನೀವು ಜಾಸ್ತಿ ಬಜೆಟ್ ಹಾಕಿರ್ತೀರ ನಾರ್ಮಲ್ ಕಾರ್ಗಿನ ಹೈಬ್ರಿಡ್ಗೆ. ಸೊ ಇದು ನಿಮಗೆ ಒಂದು ಲೆಕ್ಕ ನೋಡೋಕೆ ಹೋದರೆ ಆಲ್ಮೋಸ್ಟ್ ನೀವು ಫ್ಯೂಯಲ್ ರೇಂಜ್ ಮತ್ತು ಇದನ್ನು ಜಾಸ್ತಿ ಡಿಫ್ರೆನ್ಸ್ ಬರದೇ ಇರೋದ್ರಿಂದ ನಿಮಗೆ ಅಷ್ಟು ದೊಡ್ಡ ಡಿಫ್ರೆನ್ಸ್ ಆಗಲ್ಲ ಅಂತ ನನ್ನ ಒಪಿನಿಯನು. ಸೊ ಹಾಗೇನೆ ನಿಮಗೆ ನಿಮ್ಮ ಬೂಟ್ ಸ್ಪೇಸ್ನ ನಿಮಗೆ ತೋರಿಸ್ತೀನಿ. ಇದರಲ್ಲಿ ಬ್ಯಾಟ್ರಿ ಪ್ಯಾಕು ಅದ್ರ ಕೆಳಗಡೆ ಬರೋದ್ರಿಂದ ನಿಮಗೆ ನಾರ್ಮಲ್ ಕಾರ್ಗಳಿಗಿಂತ ಬೂಟ್ ಸ್ಪೇಸ್ ಸ್ವಲ್ಪ ನಿಮಗೆ ಕಾಂಪ್ರಮೈಸ್ ಆಗುತ್ತೆ. ಬಟ್ ಆ ಬೂಟ್ ಸ್ಪೇಸ್ ಇದು ಲೆಂತ್ ಜಾಸ್ತಿ ಇರೋದ್ರಿಂದ ನಿಮಗೆ ಅದೇನು ಮ್ಯಾಟ್ರ್ ಆಗೋಲ್ಲ, ಆರಾಮಾಗಿ ನಿಮಗೆ ಸಿಗುತ್ತೆ. ಇದರಲ್ಲಿ ಇನ್ನೂ ಒಂದು ಪ್ರೋಸ್ ಆ್ಯಂಡ್ ಕಾನ್ಸ್ ಎಲ್ಲ ಮಾತಾಡ್ತೀನಿ. ಸೊ ಇಂಜಿನ್ ಸ್ಪೆಸಿಫಿಕೇಷನ್ ಬಗ್ಗೆ ಆಯಿತು. ಆ್ಯಂಡ್ 3 ಸಿಲಿಂಡರ್ ಅಂತ ಹೇಳ್ದೆ ಗೊತ್ತಾ. 3 ಸಿಲಿಂಡ್ರಲ್ಲಿ ನಿಮಗೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಿಮಗೆ ಮೈಲೇಜ್ ಏನೋ ಚೆನ್ನಾಗಿ ಬರುತ್ತೆ. ನೀವೇನಾದರೂ ಟ್ರಾಫಿಕಲ್ಲಿ ಟ್ರಾವೆಲ್ ಮಾಡ್ತೀರ ಅಂತ ಹೇಳಿದ್ರೆ ನಿಮಗೆ ಇಂಜಿನ್ ಪಂಚ್ ಅಂದರೆ ಅದು ಕಿಕ್ಕಿನ್ ಆಗುತ್ತೆ ಗೊತ್ತಾ, ಅದು ನಿಮಗೆ ಬೇಗ ಆಗುತ್ತೆ 4 ಸಿಲಿಂಡ್ರಿಗೆ ಕಂಪೇರ್ ಮಾಡಿದ್ರೆ. ಬಟ್ ಇದ್ರೆ ನಿಮ್ಮ ಪ್ರಾಬ್ಲಮ್ ಎಲ್ಲಾಗುತ್ತೆ ಅಂತ ಹೇಳಿದ್ರೆ ಒಂದ್ಸಲ ನೀವು 100 ಕ್ರಾಸ್ ಮಾಡ್ತೀರಾ ಅಂತ ಹೇಳಿದ್ರೆ ಆಮೇಲೆ ನಿಮಗೆ ಲ್ಯಾಗ್ ಅನಿಸ್ಬಿಡ್ತದೆ, ಪವರ್ ಡೌನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. 4 ಸಿಲಿಂಡ್ರಲ್ಲಿ ನಿಮಗೆ ಟಾಪ್ ಎಂಡ್ ಚೆನ್ನಾಗಿರುತ್ತೆ, ಮಿಡ್ ಎಂಡ್ ಮತ್ತು ಲೋ ಎಂಡು ಸ್ವಲ್ಪ ಕಮ್ಮಿ ಇರುತ್ತೆ. ಇದರಲ್ಲಿ ಲೋ ಎಂಡ್ ಮತ್ತು ಮಿಡ್ ಎಂಡ್ ಏನಿದೆ ಅದು ಚೆನ್ನಾಗಿದೆ, ಟಾಪ್ ಎಂಡ್ ಅನ್ನೋದು ಸ್ವಲ್ಪ ಕಾಂಪ್ರಮೈಸ್ ಆಗುತ್ತೆ. ನೀವು ಯೂಶ್ವಲಿ ಬೈಕ್ಸಲ್ಲೆಲ್ಲ ಗೊತ್ತಿರೋರಿಗೆ ಗೊತ್ತಿರುತ್ತೆ 3 ಸಿಲಿಂಡ್ರಲ್ಲಿ ಸ್ವಲ್ಪ ಟಾಪ್ ಎಂಡ್ ಕಾಂಪ್ರಮೈಸ್ ಆಗುತ್ತೆ, 4 ಸಿಲಿಂಡ್ರಲ್ಲಿ ಟಾಪ್ ಇರುತ್ತೆ ಅಂತ. ಸೊ ಇಷ್ಟು ಇಂಜಿನ್ ಬೇ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇವಾಗ ಇಂಟೀರಿಯರ್ ನೋಡೋಣ ಯಾವ ಥರ ಇದೆ ಅಂತ. ಹುಡ್ಡು ಕ್ಲೋಸ್ ಮಾಡಿಬಿಡೋಣ ಬನ್ನಿ. ಸೊ ಇವಾಗ ಬನ್ನಿ ಬೂಟ್ ಸ್ಪೇಸ್ ನಿಮಗೆ ತೋರಿಸ್ತೀನಿ. ಆವಾಗಲೇ ನಾನು ಹೇಳ್ದೆ ಗೊತ್ತಾ ಸ್ವಲ್ಪ ಕಾಂಪ್ರಮೈಸ್ ಆಗುತ್ತೆ ಅಂತ. ಸೊ ನೋಡಿ, ಬಟ್ ಏನು ಗೊತ್ತಾ, ನಾನು ಅದೇ ಅವಾಗ ಹೇಳ್ದಾಗೆ ಈ ಸ್ಪೇಸ್ ನಿಮಗೆ ಜಾಸ್ತಿ ಇರೋದ್ರಿಂದ ಬೂಟ್ ಸ್ಪೇಸ್ ಇದೆ ಅಂತ ಅನಿಸುತ್ತೆ. ಬಟ್ ನೀವು ಬೇರೆ ಕಾರ್ಗಳೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ಫುಲ್ ಡೀಪ್ ಡೌನ್ ಸ್ಪೇಸ್ ಇರುತ್ತೆ ಗೊತ್ತಾ ನಿಮಗೆ ಇದರಲ್ಲಿ ಕೆಳಗಡೆ. ಸೊ ಆ ಸ್ಪೇಸ್ ನಿಮ್ಗೆ ಇದರಲ್ಲಿ ಸಿಗೋಲ್ಲ, ಯಾಕಂತ ಹೇಳಿದ್ರೆ ಇದು ಕೆಳಗಡೆಯಿಂದ ಬ್ಯಾಟ್ರಿ ಮೌಂಟ್ ಆಗಿರುತ್ತಲ್ಲ ಅದಕ್ಕೋಸ್ಕರ. ಸೊ ಬನ್ನಿ ಇವಾಗ ಒಳಗಡೆ ಸ್ಪೇಸ್ ಯಾವ ಥರ ಇದೆ ಅಂತ ತೋರಿಸ್ಬಿಡ್ತೀನಿ. ಬ್ಯಾಕ್ ಸೀಟಲ್ಲಿ ರಿಯರ್ ಸೀಟಲ್ಲಿ ಯಾವ ಥರ ಇದೆ ಅಂತ. ಸೊ ತುಂಬ ಗಾಳಿ ಇದೆ ಆಯಿತಾ, ಸ್ವಲ್ಪ ವಾಯ್ಸ್ ಏನಾದರೂ ಕ್ಲಿಯರ್ ಇಲ್ಲ ಅಂದರೆ ಸಾರಿ, ಯಾಕಂದರೆ ನಮ್ಮೂರಲ್ಲಿಲ್ಲ. ಸೊ ನಾವು ತುಂಬ ದೂರ ಬಂದಿದ್ದೀವಿ ವೀಡಿಯೋ ಮಾಡೋದಕ್ಕೆ. ಆಲ್ಮೋಸ್ಟು ಚಿತ್ರದುರ್ಗದಿಂದ ಏನೊಂದು 20 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರ್ಬೋದು, ಒಂದು ಹಳ್ಳಿ ಹತ್ರ ಬಂದು ವೀಡಿಯೋ ಮಾಡ್ತಾಯಿದ್ದೀವಿ. ಸೊ ಬನ್ನಿ ಇವಾಗ ಒಳಗಡೆ ಸ್ಪೇಸ್ ಯಾವ ಥರ ಅಂತ ನೋಡೋಣ. ಸೊ ಇವಾಗ ನೋಡಿ ನಾವು ಹಿಂದಿನ ಬ್ಯಾಕ್ ಸೀಟಲ್ಲಿ ಕೂತಿದ್ದೇವೆ. ಕಂಫರ್ಟ್ ಯಾವ ಥರ ಇದೆ ಅಂತ ನೋಡೋದಾದರೆ ನೋಡಿ, ಇಲ್ಲಿ ಲೆಗ್ ರೂಮ್ ಏನೋ ಚೆನ್ನಾಗೇ ಇದೆ, ಥೈ ಸಪೋರ್ಟ್ನೂ ಚೆನ್ನಾಗಿದೆ ಆಯಿತಾ, ನಂಗೆ ಇಷ್ಟ ಆಯಿತು. ಹಾಗೆಯೇ ಅಡ್ಜಸ್ಟೇಬಲ್ ಹೆಡ್ ರೆಸ್ಟ್ ಅಂದರೆ ಇರೋದ್ರಿಂದ ಸೊ ನಿಮಗೆ ನಿಮ್ಮ ಕಂಫರ್ಟಾಗಿರುತ್ತೆ. ಹೆಡ್ ರೂಮ್ ಕೂಡ ಚೆನ್ನಾಗಿದೆ, ಥೈ ಸಪೋರ್ಟು ಚೆನ್ನಾಗಿದೆ, ಲೆಗ್ ರೂಮು ಚೆನ್ನಾಗಿದೆ. ಈ ಸೀಟ್ ಆಲ್ಮೋಸ್ಟ್ ನನ್ನ ಹೆಡ್ಡಿಗೆ ಸೆಟ್ ಮಾಡಿದ್ದೀನಿ, ನಾನು 6 ಫೀಟ್ ಇದ್ದೀನಿ. ಆದರೆ ಇದರಲ್ಲಿ ನನಗೆ ರಿಯರ್ ಸೀಟಲ್ಲಿ ಕಡಿಮೆ ಅಂತ ಅನಿಸಿದ್ದು ಏನಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಪ್ರೀಮಿಯಮ್ ಆಗಿ ಮಾಡ್ಬೋದಿತ್ತು. ಯಾಕಂದರೆ ಇದು ನೆಕ್ಸಾದಿಂದ ಬರೋದ್ರಿಂದ ಅವ್ರು ಸ್ವಲ್ಪ ಪ್ರೀಮಿಯಮ್ ಸೈಡ್ನ ಪ್ರಿಫರ್ ಮಾಡಬೇಕು. ಇದೆಲ್ಲ ನೋಡಿ ಕಲರ್ ಮಾತ್ರ ಚೇಂಜ್ ಮಾಡಿದ್ದಾರೆ, ಬಟ್ ಟಾಪ್ ಮಾಡಲಲ್ಲಿ ಮೋಸ್ಟ್ಲಿ ಇದು ಸಾಫ್ಟ್ ಟಚ್ ಬರುತ್ತೆ ಅನಿಸುತ್ತೆ. ಆದ್ರೂ ಟಾಪ್ ಮಾಡಲಲ್ಲಿ ಕೂಡ ಈ ಸನ್ ಬ್ಲೈಂಡ್ಸ್ ಎಲ್ಲ ಇಲ್ಲ ಗೊತ್ತಾಯ್ತಾ, ಅದೆಲ್ಲ ಆ್ಯಕ್ಚುಲಿ ಕಾಂಪಿಟೇಟರ್ಸ್ ಎಲ್ಲನೂ ಕೊಡ್ತಾಯಿದೆ, ಇದರಲ್ಲಿ ಅದೊಂದು ಕಡಿಮೆ ಅಂತ ನನಗನ್ನಿಸ್ತು. ಅದು ಬಿಟ್ಟರೆ ಹಿಂದ್ಗಡೆಯಿಂದ ಸ್ಪೇಸಿಗೇನು ಕಮ್ಮಿ ಇಲ್ಲ. ಅದು ಬಿಟ್ಟರೆ ಇದು ರಿಕ್ಲೈನ್ ಇಲ್ಲ ಸೀಟು, ಇನ್ನೂ ಸ್ವಲ್ಪ ಹಿಂದೆ ಇದ್ದರೆ ಇನ್ನೂ ಕಂಫರ್ಟ್ ಆಗಿರೋದು. ಸ್ವಲ್ಪ ಸ್ಟ್ರೈಟ್ ಫೀಲ್ ಆಗ್ತಾಯಿದೆ ಕೂರಬೇಕಾದ್ರೆ, ಅಷ್ಟು ಕಂಫರ್ಟೇಬಲ್ ಇಲ್ಲ. ಅದು ಬಿಟ್ಟರೆ ಸ್ಪೇಸು ಒಳಗಡೆ ಸಕ್ಕತ್ತಾಗಿದೆ. ಹಾಗೆಯೇ ರಿಯರ್ ಎ ಸಿ ವೆಂಟ್ಸ್ ಕೊಟ್ಟಿದ್ದಾರೆ, ಮೇಯ್ನ್ ಇದೇ ಬೇಕಾಗಿರೋದು. ಫ್ರಂಟ್ ಎ ಸಿ ಅಷ್ಟು ಎಫೆಕ್ಟಿವ್ ಆಗಿ ಹಿಂದ್ಗಡೆಗೆ ಕೂಲ್ ಮಾಡಲ್ಲ ಆಯಿತಾ. ಸೊ ರಿಯರ್ ಎ ಸಿ ವೆಂಟ್ಸ್ ಇದ್ದಾಗ ಇನ್ನೂ ಬೆಸ್ಟ್ ಅಂತ ಹೇಳ್ಬೋದು. ಅದಾದಮೇಲೆ ಇಲ್ಲೆರಡು ನಿಮಗೆ ಲೈಟ್ಸ್ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಏನು ಗೊತ್ತಾ, ಎಲ್ಲನೂ ಹೆಲೋಜನ್ ಸೆಟಪ್ ಕೊಟ್ಬಿಟ್ಟಿದ್ದಾರೆ, LED ಸೆಟಪ್ ಎಲ್ಲೂ ಮಾಡಿಲ್ಲ. ಸೊ LED ಸೆಟಪ್ ಕೊಟ್ಟಿದ್ದರೆ ಇನ್ನೂ ಬೆಸ್ಟ್ ಆಗಿರೋದು ಅಂತ ಹೇಳ್ತೀನಿ ನಾನು. ಸೊ ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀವು, ಇಲ್ಲಿ ನಿಮಗೆ ಲೈಟಾಗಿ ಕುಷನ್ ಟೈಪ್ ಕೊಟ್ಟಿದ್ದಾರೆ. ಬಟ್ ಟಾಪ್ ಮಾಡಲ್ ಇದೆಲ್ಲ ಲೆದರ್ ಫಿನಿಶ್ ಏನಾದರೂ ಕೊಟ್ಟಿದ್ರೆ ಮಾತ್ರ ಸಕ್ಕತ್ತಾಗಿರುತ್ತೆ. ನಾನು ಗೊತ್ತಿಲ್ಲ ನನಗೆ ಟಾಪ್ ಮಾಡಲ್ ಹೇಗಿದೆ ಅಂತ ನೋಡಿಲ್ಲ, ಈವನ್ ರಿವ್ಯೂವಲ್ಲೂ ನಾನು ನೋಡಿಲ್ಲ. ಸೊ ಇವಾಗ ನೆಕ್ಸ್ಟು ಡ್ರೈವಿಂಗ್ ಸೀಟಲ್ಲಿ ಕೂರೋಣ, ಯಾವ ಥರ ಇದೆ ಏನಿದ್ದಾರೆ ಅಂತ ನೋಡೋಣ ಬನ್ನಿ. ಸೊ ನೋಡಿ, ಇವಾಗ ಕ್ಯಾಬಿನೆಟ್ ವ್ಯೂ ಈ ಥರ ಕಾಣಿಸುತ್ತೆ. ನನ್ನ ಪಾಯಿಂಟ್ ಆಫ್ ವ್ಯೂ ಯಾವ ಥರ ಇದೆ, ನಾನು ಡ್ರೈವರ್ ಕೂತಾಗ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ. ಇಲ್ಲಿ ನಿಮಗೆ ಬೋನೆಟ್ ನೀಟಾಗಿ ಕಾಣಿಸ್ತಾ ಇದೆ. ಟಾಪ್ ಎಂಡ್ಗೆ ಹೋಗ್ತೀರಾ ಅಂತ ಇಲ್ಲಿ ಒಂದು ಹೆಡ್ಸಪ್ ಡಿಸ್ಪ್ಲೇ ಅಂತ ಬರುತ್ತೆ ಗೊತ್ತಾಯ್ತಾ. ನೀವು ಯೂಶ್ವಲ್ ಆಗಿ ಮಾರುತಿ ಅವ್ರ ಕಾರ್ನ ಅಬ್ಸರ್ವ್ ಮಾಡಿರ್ತೀರ. ಹಾಗೆಯೇ ಇಲ್ಲಿ ನೋಡಿ, ಸೊ ಇದೂ ಹೆಲೋಜನ್ ಮಾಡಿದ್ದಾರೆ, ಇದನ್ನೆಲ್ಲ LED ಮಾಡಬೇಕಿತ್ತು. ಈವನ್ ಟಾಪ್ ಮಾಡಲ್ ಕೂಡ ಹೆಲೋಜನ್ ಇದೆಯಂತೆ. ಅದೇ ನಿಮಗೆ ಟಾಪ್ ಮಾಡಲ್ಲಿ ಇಲ್ಲಿ ಸನ್ ರೂಫ್ ಬರುತ್ತೆ, ಪ್ಯಾನೋರಾಮಿಕ್ ಸನ್ ರೂಫ್ ಬರುತ್ತೆ. ಇಲ್ಲಿ ಸನ್ ರೂಫ್ ಇಲ್ಲ, ಯಾಕಂದರೆ ಇದು ಹೈಬ್ರಿಡಲ್ಲಿ ಬೇಸ್ ಮಾಡಲ್ ಆಯಿತಾ. ಸೊ ಟಾಪ್ ಮಾಡಲ್ಗೆ ಹೋದರೆ 10.5 ಇಂಚ್ ಡಿಸ್ಪ್ಲೇ ಬರುತ್ತೆ. ಇಲ್ಲಿ ಮಾತ್ರ ನೋಡಿ ಏನೆಲ್ಲ ಬೇಕು ಎಲ್ಲನೂ ಇನ್ಫಾರ್ಮೇಷನ್ ಇದರಲ್ಲಿ ಶೋ ಆಗುತ್ತೆ. ಇಲ್ಲಿ ನಿಮಗೆ ವಿಂಡೋ ಕಂಟ್ರೋಲ್ಸು, ಹಾಗೆಯೇ ಇಲ್ಲಿ ಗ್ಲಾಸಿ ಫಿನಿಶ್ ಟಚ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಹಾಗೆ ಇಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಆಟೋಮೆಟಿಕ್ಕು ಗೇರ್ ನಾಬು. ನಿಮಗೆ ಹೈಬ್ರಿಡಲ್ಲಿ ಆಟೋಮೆಟಿಕ್ ಮಾತ್ರ ನಿಮಗೆ ಆಪ್ಷನ್ಸ್ ಬರೋದಾಯ್ತಾ. ಅದೇ ನೀವು ಪೆಟ್ರೋಲಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ ಮ್ಯಾನುವಲ್ ಆಪ್ಷನ್ ಇದೆ. ಇಲ್ಲೆಲ್ಲ ನಿಮಗೆ AC ಕಂಟ್ರೋಲ್ಸ್ ನೋಡಿ, ಇಲ್ಲೊಂಥರ ಪ್ರೀಮಿಯಮ್ ಟಚ್ ಮಾಡಿದ್ದಾರೆ. ದಿಸ್ ಈಸ್ ಫಾರ್
ವಾಲ್ಯೂಮ್ ಆಯಿತಾ, ಚೆನ್ನಾಗಿದೆ ಒಂಥರ. ಅದು ಬಿಟ್ಟರೆ ನೋಡಿ ಇದೆಲ್ಲ ಹಾರ್ಡ್ ಪ್ಲಾಸ್ಟಿಕ್, ಎಲ್ಲ ಹಾರ್ಡ್ ಪ್ಲಾಸ್ಟಿಕ್ ಆಯಿತಾ. ಬಟ್ ಕಲರ್ ಮಾತ್ರ ಡಿಫ್ರೆನ್ಸ್ ಮಾಡಿಕೊಟ್ಟಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಅದು ಬಿಟ್ಟರೆ ಸೀಟ್ ಕುಷನ್ ಇವ್ರು ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ, ಇಲ್ಲಾಂದರೆ ಅದು ಕ್ಲೋತದ್ದು ಬರುತ್ತೆ ಗೊತ್ತಾ, ಅದು ಬರುತ್ತೆ. ಇಲ್ಲಿ ನಿಮಗೆ ಸೇಮ್ ಸ್ವಲ್ಪ ಲೈಟಾಗಿ ಕುಷನ್ ಟಚ್ ಕೊಟ್ಟಿದ್ದಾರೆ. ಟಾಪ್ ಮಾಡಲಲ್ಲಿ ಗೊತ್ತಿಲ್ಲ ನನಗೆ ಯಾವ ಥರ ಇದೆ ಅಂತ, ಯಾರಾದರೂ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾವು ನೋಡೋಣ ಟಾಪ್ ಆ್ಯಂಡ್ ಮಾಡಲ್ ಕಾರ್ ಯಾರಾದರೂ ಸಿಕ್ಕಿದ್ರೆ ರಿವ್ಯೂ ಮಾಡೋಕ್ಕೆ ಸಿಗುತ್ತಾ ಅಂತ. ಇಲ್ಲಿ ನೋಡಿದ್ರೆ ನಿಮಗೆ ಎಲೆಕ್ಟ್ರಾನಿಕ್ ಏನಿದು ಪಾರ್ಕಿಂಗ್ ಬ್ರೇಕ್ ಬರುತ್ತೆ. ಆದಮೇಲೆ ಇಲ್ಲಿ ಆ್ಯಕ್ಚುಲಿ ಟಾಪ್ ಮಾಡಲ್ಗೆ ಹೋಗ್ತೀರ ಅಂತ ಹೇಳಿದ್ರೆ ನಿಮಗೆ ವೈರ್ಲೆಸ್ ಚಾರ್ಜರ್ ಕೂಡ ಬರುತ್ತೆ. ಇವರು ಆರ್ಮ್ ಬ್ರಷ್ ಕೂಡ ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ, ಇದ್ರ ಕೆಳಗಡೆ ಒಂದು ಸ್ಪೇಸ್ ಸಿಗುತ್ತೆ. ಇಷ್ಟು ನಿಮಗೆ ಇಂಟೀರಿಯರಲ್ಲಿ. ಹಾರ್ನ್ ಕೇಳಿಸ್ತಿದ್ರ ನೋಡಿ, ದಿಸ್ ಇಸ್ ದ ಹಾರ್ನ್. ಆಟೋ ಡಿಮ್ಮಿಂಗ್ IRVM ಮೋಸ್ಟ್ಲಿ ಕೊಟ್ಟಿದ್ದಾರೆ ಅಂತ ಅನ್ಕೊತೀನಿ ಟಾಪ್ ಮಾಡಲಲ್ಲಿ, ಐ ಆಮ್ ನಾಟ್ ಶೋರ್ ಅಬೌಟ್ ದ್ಯಾಟ್. ಅದು ಬಿಟ್ಟರೆ ಸ್ಪೇಸಿಗಂತೂ ಕಡಿಮೆನೇ ಇಲ್ಲ ಗುರು, ಸಕ್ಕತ್ತಾಗಿದೆ ಸ್ಪೇಸ್ ಎಲ್ಲ, ಚೆನ್ನಾಗಿ ಸ್ಪೇಸ್ ಇದೆ, ಎಲ್ಲನೂ ಇದೆ. ನೆಕ್ಸ್ಟ್ ಇವಾಗ ಏದ್ರ ಬಗ್ಗೆ ಮಾತಾಡಬೇಕು ನಾವು, ಸೇಫ್ಟಿ ಫೀಚರ್ಸು ಮತ್ತು ಏನೆಲ್ಲ ಫೀಚರ್ಸ್ ಇದೆ ಅಂತ ಮಾತಾಡಬೇಕಲ್ಲ. ಓಕೆ, ಸೊ ನಾನಿವಾಗ ಡ್ರೈವಿಂಗ್ ಸ್ಟೈಲ್ ಕೂತಿದ್ದೀನಿ, ನಿಮಗೆ ಡ್ರೈವಿಂಗ್ ಮಾಡ್ತಾ ಇನ್ನೂ ಬೇರೆ ಫೀಚರ್ಸ್ಗಳನ್ನೆಲ್ಲ ತಿಳಿಸ್ಕೊಡ್ತೀನಿ. ಸೊ ಇದರಲ್ಲಿ ನೀವು ಫಸ್ಟು ಸೇಫ್ಟಿ ಫೀಚರ್ಸ್ನ ನೋಡೋದಾದರೆ 6 ಏರ್ ಬ್ಯಾಗ್ಸ್ ಬರುತ್ತೆ. ಅದ್ರ ಜೊತೆಗೆ ಟಾಪ್ ಮಾಡಲ್ಗೆ ಹೋಗ್ತಿರೋಂಥ ಲೆವೆಲ್ 2 ADAS ಬರುತ್ತೆ. ಅದಾದಮೇಲೆ ನಿಮಗೆ ಹಿಲ್ ಹೋಲ್ಡ್ ಕಂಟ್ರೋಲು, ಹಾಗೆಯೇ ಸ್ಟೆಬಿಲಿಟಿ ಕಂಟ್ರೋಲು, ಆಮೇಲೆ ಕ್ರೂಸ್ ಕಂಟ್ರೋಲು, ಏನೆಲ್ಲ ಬೇಸಿಕ್ಕಾಗಿ ಏನೆಲ್ಲ ಬೇಕೋ ಎಲ್ಲನೂ ಕೊಟ್ಟಿದ್ದಾರೆ. ಹಾಗೆಯೇ ಗ್ಲೋಬಲ್ ಎನ್ಕ್ಯಾಪ್ ಮತ್ತು ಭಾರತ್ ಎನ್ಕ್ಯಾಪ್ ಎರಡರಲ್ಲೂ ಕೂಡ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಈ ಕಾರ್ ಹೊಂದಿದೆ ಆಯಿತಾ. ಅಂದರೆ ಬೇರೆ ಸುಜುಕಿಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ವಿಕ್ಟೋರಿಸು ಚೆನ್ನಾಗಿ ಸೇಫ್ಟಿ ಇದೆ ಆ್ಯಸ್ ಪರ್ ಸ್ಟಾರ್ಸ್ ಆಯಿತಾ. ಬಿಲ್ಡ್ ಕ್ವಾಲಿಟಿ ಇಂಪ್ರೂವ್ ಮಾಡಿದಾರಂತೆ. ಸೊ ಇವಾಗ ಡ್ರೈವಿಂಗಿಗೆ ಹಾಕಿ ಆಕ್ಸಿಲೇಟರ್ ಬಿಟ್ಟ ತಕ್ಷಣ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಬರುತ್ತೆ, ಯಾವುದು ಹ್ಯಾಂಡ್ ಬ್ರೇಕ್ ಅಲ್ಲ, ಎಲೆಕ್ಟ್ರಾನಿಕ್ ಬರುತ್ತೆ. ಸೊ ಅದು ಬಿಟ್ಟರೆ ನಿಮಗೆ ಇದರಲ್ಲಿ ಒಂದು ನಿಮಿಷ ಮಾತಾಡಿಸ್ಬಿಡ್ತೀನಿ. ಹೆವಿ ಸ್ಪೇಸ್ ಅಂದರೆ ಹೆವಿ ಕಂಜೆಸ್ಟೆಡ್ ಇದೆ. ಫಸ್ಟು ಕಾರ್ ತಿರುಗಿಸ್ಕೊಳ್ಳೋಣ. ಸೊ ಸ್ಟೇರಿಂಗ್ ಕಂಟ್ರೋಲ್ಸ್ ನೋಡೋದಾದ್ರೆ ಇಲ್ಲಿ ನಿಮಗೆ ಪ್ಯಾಡಲ್ ಶಿಫ್ಟರ್ಸ್ ಬೇರೆ ಕೊಟ್ಟಿದ್ದಾರೆ ಆಯಿತಾ. ನೀವು ಇದನ್ನು ಮ್ಯಾನ್ಯಲಿಗೆ ಹಾಕೊಂಡ್ರೆ ನೀವು ಆರಾಮಾಗಿ ನಿಮಗೆ ಎಷ್ಟು RPM ಬೇಕೋ ಅಷ್ಟಕ್ಕೆ ನೀವು ಶಿಫ್ಟ್ ಮಾಡಿಕೊಂಡು ಹೋಗ್ಬೋದು. ಓಕೆ ನೋಡಿ, ಇವಾಗ ಸ್ಟೇರಿಂಗ್ ಎಲ್ಲ ಕಂಪೇರ್ ಮಾಡಿದ್ರೆ ಸ್ಟೇರಿಂಗ್ ಎಲ್ಲ ಹೆವಿ ಸ್ಮೂತ್ ಆಗಿದೆ, ಹಾಗೆಯೇ ಒಳ್ಳೆ ಡಿಸೈನ್ ಮಾಡಿದ್ದಾರೆ ಆಯಿತಾ, ಚೆನ್ನಾಗಿದೆ ಡಿಸೈನ್ ಎಲ್ಲ. ಅದು ಬಿಟ್ಟರೆ ನಾನು ಹೇಳಿದ್ನಲ್ಲ, ಈ ಬೇಸ್ ಮಾಡಲ್ ನಿಮಗೆ ಹೈಬ್ರಿಡಲ್ಲಿ 2 ವೇರಿಯಂಟ್ ಬರುತ್ತೆ. ನಿಮಗೆ ಒಂದು ಟಾಪ್ ಮಾಡಲ್, ಒಂದು ಬೇಸ್ ಮಾಡಲ್, ಎರಡೇ ಮಾಡಲ್ ಬರೋದು ಹೈಬ್ರಿಡಲ್ಲಿ. ಸೊ ಏನಾಗುತ್ತೆ, ಈ ಲೋ ಅಂದರೆ ಬೇಸ್ ಮಾಡಲ್ ತೊಗೊಂಡಿರ್ತಾರಲ್ಲ ಎಲ್ಲನೂ ಹಾರ್ಡ್ ಪ್ಲಾಸ್ಟಿಕ್ ಆಯಿತಾ, ಒಂದು ಸ್ವಲ್ಪ ಅಷ್ಟು ಪ್ರೀಮಿಯಮ್ ಅಂತ ನಿಮಗೆ ಫೀಲ್ ಆಗಲ್ಲ ಒಳಗಡೆಯಿಂದ. ಅದು ಬಿಟ್ಟರೆ ಟಾಪ್ ಮಾಡಲ್ಗೆ ಹೋಗ್ತೀರ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಸ್ವಲ್ಪ ಪ್ರೀಮಿಯಮ್ ಸೈಡ್ ಫೀಲ್ ಆಗುತ್ತೆ. ಆದ್ರೂ ಕೆಲವೊಂದು ಫೀಚರ್ಸ್ ಕಮ್ಮಿ ಇದೆ ಆಯಿತಾ, ಸನ್ ಬ್ಲೈಂಡ್ಸು ಸೈಡ್ ಇದಕ್ಕೆ, ಅದಾದಮೇಲೆ ಈ ಥರ ಸಣ್ಣ ಪುಟ್ಟದು ಕೆಲವೊಂದು ಬೇರೆ ಕಾರ್ಗಳಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಸ್ವಲ್ಪ ಕಮ್ಮಿ ಇದೆ. ಆದರೆ ನಿಮಗೆ ಇದು ಎಫಿಷಿಯನ್ಸಿ ಜಾಸ್ತಿ ಇದೆ. ಸೊ ಅದು ಅವ್ರೇನು ಕ್ಲೈಮ್ ಮಾಡ್ತಾರೆ 28 ಸಿಗುತ್ತೆ, 30 ಸಿಗುತ್ತೆ ಅಂತ ಕಂಪ್ನಿಯವ್ರು ಕ್ಲೈಮ್ ಮಾಡ್ತಾರೆ. ಬಟ್ ನಾನು ಓನರ್ ಹತ್ರ ಮಾತಾಡಿದಾಗ ನನಗೆ ಗೊತ್ತಾಗಿದ್ದೇನೆ ಅಂತ ಹೇಳಿದ್ರೆ ನಿಮಗೆ ಸಿಟಿನಲ್ಲಿ ಒಂದು 20-22 ಈ ರೇಂಜಿಗೆ ಸಿಗ್ತಾ ಇದೆಯಂತೆ. ಸಿಟಿನ ಅದೇ ಹೈವೇಗೆ ಹೋಗ್ತೀರ ಅಂತ ಹೇಳಿದ್ರೆ ನಿಮಗೆ ಏನು 24-25 ಅಷ್ಟು ಸಿಗುತ್ತಂತೆ, ಆಲ್ಮೋಸ್ಟ್ ಸಿಮಿಲರ್ ಸಿಗುತ್ತೆ. ಅದು ಬಿಟ್ಟರೆ ನಿಮಗೆ ಬ್ರೇಕ್ಸ್ ಇದರಲ್ಲಿ ಸಖತ್ತಾಗಿದೆ. ನಾನು ಹೇಳಬೇಕು ಅಂದ್ಕೊಂಡೆ 4 ಡಿಸ್ಕ್ ಬ್ರೇಕ್ ಬರುತ್ತೆ ಆಯಿತಾ, ಸಖತ್ತಾಗಿದೆ ಬ್ರೇಕ್ ರೆಸ್ಪಾನ್ಸ್ ಚೆನ್ನಾಗಿದೆ. ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ, ಅಂದರೆ ಸ್ವಲ್ಪ ಪುಷ್ ಮಾಡೋಕ್ಕೂ ಕಾನ್ಫಿಡೆನ್ಸ್ ಬರುತ್ತೆ. ಇನ್ನೊಂದೇನಂದರೆ ಇದು ಪುಷ್ ಮಾಡೋಕ್ಕಾಗಲ್ಲ ಇದು ನಿಮಗೆ 3 ಸಿಲಿಂಡರ್ ಸ್ವಲ್ಪ ನಿಮಗೆ ಟಾಪ್ ಆ್ಯಂಡ್ ಲ್ಯಾಗ್ ಅಂತ ಅನಿಸುತ್ತೆ 100% ಶೋರು. ಅದು ಬಿಟ್ಟರೆ ನಿಮಗೆ ತೋರಿಸ್ತೀನಿ ಇವಾಗ ನೋಡಿ. ಇವಾಗ ಮ್ಯಾನ್ಯಲ್ಗೆ ಹಾಕ್ಕೊಂಡು ಒಂದು ಡೌನ್ ಮಾಡಿಕೊಂಡು ನೀವು ಸ್ಪೋರ್ಟ್ಸ್ ಕಾರ್ ಫೀಲ್ನ ತಗೊಬೋದು. ಬಟ್ ಏನಂದರೆ ಅಷ್ಟು ಇಂಜಿನ್ ಸಾಥ್ ಕೊಡಲ್ಲ ನಿಮ್ಗೆ ಅಷ್ಟೇ. ಸೊ ಅದು ಬಿಟ್ಟರೆ ನಿಮಗೆ ಸೇಫ್ಟಿ ಹೇಳಿದೆ, 45 ಲೀಟರ್ಸ್ ಆಫ್ ಫ್ಯೂಯಲ್ ಟ್ಯಾಂಕ್ ಬರುತ್ತೆ ಆಯಿತಾ. ಸೊ ಎಲ್ಲನೂ ಓಕೆ. ಬಟ್ ಏನಂದರೆ ನೀವು ಮಂತಲ್ಲಿ ನೀವೇನಾದರೂ 1500-2000 ಕಿಲೋಮೀಟ್ರ್ ಓಡಿಸ್ತೀರಾ ಅಂತ ಹೇಳಿದ್ರೆ ಮಾತ್ರ
2 lakhs ನೀವು ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ರೆಡಿಯಾಗಿ, ಅದರ್ವೈಸ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಸುಮ್ಮನೆ ಆ 1.5 to 2 lakhsನ ನೀವು ಫ್ಯೂಯಲ್ ಮೇಲೆ ಇನ್ವೆಸ್ಟ್ ಮಾಡಿದ್ರು ಅಷ್ಟು ನಿಮಗೆ ಖರ್ಚು ಬರೋಲ್ಲ. ಅದೇ ಜಾಸ್ತಿ ಟ್ರಾವೆಲ್ ಮಾಡ್ತೀರಿ ಅಂತ ಹೇಳಿದ್ರೆ ನಿಮಗೆ ಇದು ಮ್ಯಾಟರ್ ಆಗುತ್ತೆ ಅನ್ಕೊತೀನಿ. ಆದರೂ 4 ಸಿಲಿಂಡ್ರ್ ಕೊಡಬೇಕಿತ್ತು. 3 ಸಿಲಿಂಡ್ರು ಒಂದು ಸ್ವಲ್ಪ ಏನೋ ಈ ಕಾರ್ಗಳಿಗೆ ಅಷ್ಟು ಮ್ಯಾಚ್ ಆಗಲ್ಲಪ್ಪ. 4 ಸಿಲಿಂಡ್ರ್ ಇದ್ರೇ ಚಂದ. ನೋಡಿ ನಮ್ಮ ಸೈಡೆಲ್ಲ ಇಲ್ಲ ಆಯ್ತಾ ಈ ಥರ, ಅಂದರೆ ಕೋಣ ಎಲ್ಲ ತುಂಬ ಕಮ್ಮಿ. ಇವತ್ತು ನಾವು ಇಲ್ಲಿರೋದ್ರಿಂದ ಫೀಲ್ ಆಗ್ತಾಯಿದೆ, ನೋಡ್ತಾ ಇದ್ದೀವಿ ಎಲ್ಲನೂ. ಸೊ ಇದರಲ್ಲಿ ಬರೋವಂಥ ಟ್ರಾನ್ಸ್ಮಿಷನ್ ಬಂದ್ಬಿಟ್ಟು ECVT ಅಂತ. ECVT ಅಂದರೆ ಎಲೆಕ್ಟ್ರಾನಿಕ್ CVT ಅಂತ. ಏನಪ್ಪ ಡಿಫ್ರೆನ್ಸ್ ಅಂತ ಬರೋದಾದರೆ, ಎಲೆಕ್ಟ್ರಾನಿಕಲಿ ಒಂದು CVT ಗೇರ್ ಬಾಕ್ಸು ಆಯಿತಾ. ಇದರಲ್ಲಿ ಮೇಯ್ನ್ ಏನಂದರೆ ನಿಮಗೆ ಎಲ್ಲನೂ ಮೈಕ್ರೋ ಪ್ರೊಸೆಸರ್ ಮೇಲೇ ವರ್ಕ್ ಆಗುತ್ತೆ ಎಲ್ಲ ಟ್ರಾನ್ಸ್ಮಿಷನು. ಅಡ್ವಾಂಟೇಜ್ ಇದಾಯ್ತಾ. ಡಿಸ್ಅಡ್ವಾಂಟೇಜ್ ಬಗ್ಗೆ ಹೇಳೋದಾದರೆ ಇವಾಗ ನೋಡಿ ತೋರಿಸ್ತೀನಿ. ಫಸ್ಟಿಗೆ ಹಾಕಿದ್ರಾ, ಪುಷ್ ಮಾಡಿದ್ರಿ ಅಂದ್ಕೊಳ್ಳಿ, ಅದೊಂದು ರಬ್ಬರಿ ಫೀಲ್ ಆಯ್ತಾ. ಒಂದು ಸೆಕೆಂಡ್ ಒಂದು ಜುಪ್ ಅಂತ ಹಿಂಗೆ ಹೇಳಿದ್ರೆ ಗಾಡಿ ಹಂಗೆ ತಗೊಂಡಿರಲ್ಲ, ಒಂದು ಡಿಲೇ ತಗೊಂಡಿರುತ್ತೆ. ಒಂದು ರಬ್ಬರ್ ಫೀಲ್ ಅಂತಾರೆ ಅದಕ್ಕೆ, ಡ್ರೋನ್ ಫೀಲ್ ಅಂತ ಏನೋ ಅಂತಾರೆ ಸಮಥಿಂಗು, ಎಕ್ಸಾಕ್ಟ್ಲಿ ಗೊತ್ತಿಲ್ಲ ನನಗೆ. ಬಟ್ ಅದೊಂದು ಲ್ಯಾಗ್, ನನ್ನ ಭಾಷೆಯಲ್ಲಿ ಹೇಳೋದಾದರೆ ಲ್ಯಾಗ್ ಇರುತ್ತೆ ಆಯಿತಾ. ಸೊ ಅದು ಡಿಸ್ಅಡ್ವಾಂಟೇಜು. ಬಟ್ ನೀವು ಪಾರ್ಕ್ ಅಂದರೆ ಏನು ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಡ್ರೈವ್ ಮಾಡ್ತೀರಿ ಅಂತ ಹೇಳಿದ್ರೆ ಒಳ್ಳೆ ರೆಸ್ಪಾನ್ಸಿವ್ ಆಗಿರುತ್ತೆ ಯಾವುದು ECVT. ಸೊ ಇದೊಂದು ಹೇಳಬೇಕು ನಿಮಗೆ, ಓಕೆನಾ. ಅದು ಬಿಟ್ಟರೆ ಒಂದು ನಿಮಿಷ ಚೆಕ್ ಮಾಡ್ಕೊತಿದ್ದೀವಿ ಯಾವುದೆಲ್ಲ ಬೇರೆ ಏನಾದರೂ ಬಿಟ್ಬಿಟ್ಟಿದ್ದೀವಾ ಅಂತ. ಅಷ್ಟೇ, ಆಲ್ಮೋಸ್ಟು ಎಲ್ಲ ವಿಷಯಗಳನ್ನ ಕವರ್ ಮಾಡಿಬಿಟ್ಟಿದ್ದೀವಿ. ಸೊ ಕೆಲವೊಂದು ಪಾಯಿಂಟ್ಸ್ ನಾವು ಮೊಬೈಲಲ್ಲಿ ಲಿಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಯಾಕಂದರೆ ಕೆಲವೊಂದು ಸಲ ಏನಾಗುತ್ತೆ ಮರ್ತೋಗ್ಬಿಡ್ತೀವಿ ಆಯಿತಾ, ಪಾಯಿಂಟ್ಗಳು ಏನು ಹೇಳಬೇಕು ಒಂದೊಂದು ಸಲ ಮಿಸ್ ಆಗಿಬಿಡುತ್ತೆ. ಸೊ ಇದರ ಪ್ರೈಸ್ ರೇಂಜ್ ಬಂದುಬಿಟ್ಟು 16 lakhsಯಿಂದ ಆಲ್ಮೋಸ್ಟ್ 20 lakhs ಎಕ್ಸ್-ಶೋರೂಮ್ ಪ್ರೈಸ್, ಓಕೆನಾ. ಹೈಬ್ರಿಡ್ಗೆ ನಾನು ಪೆಟ್ರೋಲ್ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಹೋಗಿಲ್ಲ, ಯಾಕಂತ ಹೇಳಿದ್ರೆ ಪೆಟ್ರೋಲ್ ಆ್ಯಸ್ ಕಾಮನ್ ಎಲ್ಲದರಲ್ಲಿ ಇದ್ದಂಗೆ. ಅದಾದಮೇಲೆ ಇದರಲ್ಲಿ ನೀವು ಇಂಜಿನ್ ಬಗ್ಗೆ ಕೇಳೋದಾದರೆ ಇದು ಟೊಯೋಟೋದವ್ರದ್ದು ಟೆಕ್ನಾಲಜಿ ಆಯಿತಾ, ಹೈಬ್ರಿಡು. ಸೊ ಇಂಜಿನ್ ಬಗ್ಗೆ ಮಾತಿಲ್ಲ, ಯಾಕಂದರೆ ಟೊಯೋಟೋದವ್ರು ಬಿಲ್ಡ್ ಮಾಡಿದ್ದಾರೆ ಅಂದರೆ ನೆಕ್ಸ್ಟ್ ಲೆವೆಲೇ ಬಿಲ್ಡ್ ಅವ್ರದ್ದು ಇಂಜಿನ್ ಬಗ್ಗೆ. ಅವ್ರ ರಿಲಯಬಿಲಿಟಿ, ಅವ್ರದ್ದು ಏನು ಇಂಜಿನಿಯರಿಂಗ್ ಇದೆಯಲ್ಲ ಸಕ್ಕದಾಗಿರುತ್ತೆ, ಅದ್ರ ಬಗ್ಗೆ ಮಾತೇ ಇಲ್ಲ. ಇನ್ನೊಂದು ಡಿಸೈನು ಸುಜುಕಿ ಅವ್ರದ್ದು, ಇಂಜಿನು ನಮ್ಮ ಟೊಯೋಟೋದವ್ರದ್ದು. ಸೊ ಎರಡು ಮರ್ಜ್ ಆಗಿಬಿಟ್ಟು ಒಂದೇ ಕಾರ್ನ ಎರಡು ಹೆಸರಲ್ಲಿ ಮಾರ್ತಾ ಇದ್ದಾರೆ. ಸೊ ದ್ಯಾಟ್ ಈಸ್ ಒನ್ ಮಾರ್ಕೆಟಿಂಗ್ ಗಿಮಿಕ್ ಆಯಿತಾ. ಯಾಕಂದರೆ ಇವಾಗ ಯಾರು ಸುಜುಕಿ ಅವರು ಇನ್ನೊಂದ್ಸಲಿ ಇಂಜಿನ್ ಮೇಲೆ ರಿಸರ್ಚ್ ಮಾಡಿಬಿಟ್ಟು ಇದನ್ನು ಬಿಲ್ಡ್ ಮಾಡ್ತಾರೆ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಿವ್ ಆಗುತ್ತೆ. ಇನ್ನೊಂದು ಹೇಳಿದ್ರೆ ಅಷ್ಟು ರಿಸರ್ಚ್ ಎಲ್ಲ ವೇಸ್ಟ್ ಅಲ್ವಾ ಸುಮ್ಮನೆ. ಯಾಕಂದರೆ ಇವ್ರು ಅದ್ರ ಮೇಲೆ ಅಷ್ಟೊಂದು ಇನ್ವೆಸ್ಟ್ ಮಾಡೋದು ಕಂಪ್ಲೀಟ್ಲಿ ಅದು ಡಸಂಟ್ ಮೇಕ್ ಎನಿ ಸೆನ್ಸ್. ಸೊ ಅದಕ್ಕೋಸ್ಕರ ಅವರು ಟೈ ಅಪ್ ಮಾಡ್ಕೊಂಡಿದ್ದಾರೆ, ಡಿಸೈನ್ ನಿಮ್ಮದು, ಇಂಜಿನ್ ನಮ್ಮದು ಅಂತ, ಎಣ್ಣೆ ನಮ್ಮದು, ಊಟ ನಿಮ್ಮದು ಅಂತ ಡೈಲಾಗಿದೆಯಲ್ಲ ಆ ಥರ. ಸೊ ಅದೇ ಟಾಪ್ ಎಂಡಲ್ಲಿ ಇಲ್ಲಿ ನಿಮಗೆ ಹೆಡ್ಸಪ್ ಡಿಸ್ಪ್ಲೇ ಬರುತ್ತೆ, ಇಲ್ಲಿ ಹಿಂಗೆ ಬರುತ್ತೆ ಮೇಲ್ಗಡೆಗೆ. ಅಷ್ಟೇ ಅಪ್ಪ. ಇದರಲ್ಲಿ ಮೇಯ್ನು ನಿಮಗೆ ಏನಿದೆ ಕೀ ಪಾಯಿಂಟ್, ಮೇಯ್ನ್ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಎಫಿಷಿಯನ್ಸಿ ಚೆನ್ನಾಗಿದೆ. ಇಲ್ಲಿ ನೋಡಿ, ಇವಾಗ ನಾನು ಆಕ್ಸಿಲೇಟರ್ ಬಿಟ್ಟ ತಕ್ಷಣ ರೀಜನರೇಟಿವ್ ಬ್ರೇಕಿಂಗ್ ಆಯಿತಾ. ಒಂದು ಸ್ವಲ್ಪ ಇಂಜಿನ್ ಬ್ರೇಕಿಂಗ್ ನಿಮಗೆ ಜಾಸ್ತಿ ಫೀಲ್ ಅಂತ ಆಗುತ್ತೆ, ಹಿಂಗೆ ಗಾಡಿ ಹಿಂಗೆ ಹಿಡಿದಿಡ್ಕೊಂಡಂಗೆ. ಆಕ್ಸಿಲೇಟರ್ ಬಿಟ್ಟ ತಕ್ಷಣ ಗಾಡಿ ಹಿಂಗೆ ಒಂದು ವೀಲ್ನ ಯಾರೋ ಒಂದು ಹಿಡಿದಿಡ್ಕೊಂಡಂಗೆ ಫೀಲ್ ಆಗುತ್ತೆ ನಿಮಗೆ. ಅದೇ ಇದರಲ್ಲಿ ಅಡ್ವಾಂಟೇಜ್ ಅಂದರೆ ಮೈಲೇಜು. ಡಿಸ್ಅಡ್ವಾಂಟೇಜ್ ಏನಂತ ಹೇಳಿದ್ರೆ ನಿಮಗೆ ಪವರ್ ಅಪ್ಪ. ನೀವೇನಾದರೂ ಸ್ಪೋರ್ಟ್ಸ್ ಡ್ರೈವ್ನ ತುಂಬ ಇಷ್ಟಪಡ್ತೀರಾ, ಹೆವಿ ಹೈ ಸ್ಪೀಡಾಗಿ ಹೊಡಿತೀರಾ ಅಂತ ಹೇಳಿದ್ರೆ ನಿಮಗೆ ಇದು ಕಂಟ್ರೋಲ್ ಅಂತೂ 100% ಸಿಗುತ್ತೆ. ಇದು ಸ್ಟೆಬಿಲಿಟಿ ನೀವು ಜರ್ಮನ್ ಕಾರ್ಸ್ಗೆಲ್ಲ ಕಂಪೇರ್ ಮಾಡೋಕ್ಕಾಗಲ್ಲ ಆಯಿತಾ. ಅದು ನೀವು ಮಾಡಿರೋದೇ ಸ್ಪೋರ್ಟ್ಸ್ ಪರ್ಫಾರ್ಮೆನ್ಸ್ ಅಂತ. ಇದರಲ್ಲಿ ನಿಮಗೆ ಪ್ಯಾಡಲ್ ಶಿಫ್ಟರ್ಸ್ ಎಲ್ಲ ಕೊಟ್ಟಿದ್ದಾರೆ, ಬಟ್ ಯೂಸ್ ಮಾಡೋದಂಥ ಪರ್ಪಸ್ ಏನಂತ ನಂಗೆ ಗೊತ್ತಿಲ್ಲ. ಸುಮ್ಮನೆ ಒಂದು ಇಂಜಿನ್ ಡ್ರೈವ್ ಆಗುತ್ತೆ ಬಿಟ್ಟರೆ ನಿಮ್ಮ ಗಾಡಿ ರನ್ ಆಗ್ತಾ ಇರಲ್ಲ. 100 ತನಕ ಓಕೆ, ನಿಮಗೆ ಸ್ವಲ್ಪ ಅಷ್ಟು ಕಮ್ಮಿ ಅಂತ ಅನ್ಸಲ್ಲ. ಅದಕ್ಕಿಂತ ಮೇಲಂತೂ ಫುಲ್ ಅಳ್ತಾ ಹೋಗುತ್ತೆ ಆಯಿತಾ. ಗಾಡಿನಲ್ಲಿ ಪವರ್ ಇಲ್ಲ ಅಂತ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಸೊ ನೀವೇನಾದರೂ ಸ್ಪೋರ್ಟ್ಸ್ ಪರ್ಫಾರ್ಮೆನ್ಸ್ ಡ್ರೈವ್ನ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ಈ ಗಾಡಿನ ಪ್ರಿಫರ್ ಮಾಡಬೇಡಿ. ಅದೇ ನೀವೊಂದು ಫ್ಯಾಮಿಲಿಗೋಸ್ಕರ, ಎಫಿಷಿಯನ್ಸಿಗೋಸ್ಕರ, ನಿಮ್ಮ ಡೈಲಿ ಕಮ್ಯೂಟಿಂಗ್ ಪರ್ಪಸ್ಗೋಸ್ಕರ ಕಾರ್ನ ಕನ್ಸಿಡರ್ ಮಾಡ್ತೀರಾ ಅಂತ ಹೇಳಿದ್ರೆ ಬೆಸ್ಟ್ ಆಪ್ಷನ್. ಯಾಕಂದರೆ ಸೇಫ್ಟಿನಿದೆ. ಇಷ್ಟು ದಿನ ಸೇಫ್ಟಿ ಇಲ್ಲ ಅಂತ ಇರುತ್ತೆ ಸುಜುಕಿನಲ್ಲಿ, ಬಟ್ ಇದರಲ್ಲಿ ಸೇಫ್ಟಿ ಕೂಡ 5 ಸ್ಟಾರ್ ಇರೋದ್ರಿಂದ ಸೊ ಚೆನ್ನಾಗಿದೆ, ಕಾರ್ ಚೆನ್ನಾಗಿದೆ. ನಂಗೆ ಟಾಪ್ ಮಾಡಲ್ ಕಾರ್ ಸಿಗಲಿಲ್ಲ. ಸೊ ನನಗೆ ಫ್ಯೂಚರ್ಸ್ ಎಲ್ಲ ಯಾವ ಥರ ಇದೆ ಏನಿದೆ ಅಂತ ಗೊತ್ತಿಲ್ಲ. ಸೊ ನಾವು ಯಾವ ಸಿಕ್ಕಿದ ಕಾರಲ್ಲೇ ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಮಾಡಿಕೊಂಡು ವೀಡಿಯೋಸ್ ಮಾಡ್ತಾಯಿದ್ದೀವಿ.
ಹಾಗೆ ಇಷ್ಟೇ ಇದ್ರ ಬಗ್ಗೆ. ಇದ್ರ ಬಗ್ಗೆ ಹೇಳೋವಂಥದ್ದು ಏನಿಲ್ಲ. ಇನ್ನೊಂದು ಮೇಯ್ನ್ ವಿಷಯ ಏನು ಗೊತ್ತಾ, ಇದರಲ್ಲಿ ಸ್ಪೇರ್ ಟೈರ್ ಕೊಡಲ್ಲ ಆಯಿತಾ. ಸ್ಪೇರ್ ವೀಲ್ನ ಕಂಪನಿ ಸೈಡಿಂದ ಕೊಡಲ್ಲ, ಇದೇನು ಆಕ್ಸೆಸರಿ ಯಾವುದರಲ್ಲಿ, ಟೊಯೋಟಾ ವಿಕ್ಟೋರಿಸಲ್ಲಿ. ಸೊ ನೀವೇನಾದರೂ ಹೈವೇನಲ್ಲಿ ಜಾಸ್ತಿ ಟ್ರಾವೆಲ್ ಮಾಡ್ತೀರಿ ಅಂತ ಹೇಳಿದ್ರೆ ದಯವಿಟ್ಟು ಆ ಆಕ್ಸೆಸರಿನ ಪರ್ಚೇಸ್ ಮಾಡಿ. ಬರೀ ಪಂಚರ್ ಕಿಟ್ ಕೊಡ್ತಾರಂತೆ, ಅದಾದಮೇಲೆ ಸ್ಪೇರ್ ವೀಲ್ ಬರಲ್ಲ ಅಂತೆ. ಯಾಕೆಂತ ಹೇಳಿದ್ರೆ ಬೂಟ್ ಕೆಳಗಡೆ ನಿಮಗೆ ಹೇಳಿದ್ನಲ್ಲ ಸ್ಪೇಸ್ ಕಮ್ಮಿ ಇದೆ, ಆಬ್ವಿಯಸ್ಲಿ ಜಾಸ್ತಿ ಇಡೋಕ್ಕಾಗಲ್ಲ. ಸ್ಟಿಲ್ ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಪರ್ಚೇಸ್ ಮಾಡಿಬಿಟ್ಟು ತೊಗೊಬೇಕು. ಸೊ ನಿಮಗೆ ಕಂಪನಿ ಸೈಡಿಂದ ಇದರಲ್ಲಿ ಸ್ಪೇರ್ ವೀಲ್ ಸಿಗೋಲ್ಲ. ಸೊ ಇದು ಕೆಲವು ಕಡೆ ಈ ಥರ ಕಾಸ್ಟ್ ಕಟ್ಟಿಂಗ್ ಮಾಡಿದ್ದಾರೆ ಆಯಿತಾ. ಹೇಳಿದ್ನಲ್ಲ, ಒಂದು ಬಿಲ್ಡ್ ಕ್ವಾಲಿಟಿನಲ್ಲಿ ಇಂಪ್ರೂವ್ಮೆಂಟ್ ಇದೆ. ಅದು ಬಿಟ್ಟರೆ ನಿಮಗೆ ಈ ಪ್ರೀಮಿಯಮ್ ಏನು ಒಳಗಡೆ ಟಚ್ ಕೊಡ್ತಾರೆ ನೋಡಿ, ಅದರಲ್ಲಿ ಸ್ವಲ್ಪ ಕಾಸ್ಟ್ ಕಟ್ಟಿಂಗ್ ಮಾಡಿದ್ದಾರೆ ಕೆಲವೊಂದು ಕಡೆ. ಆದ್ದರಿಂದ ನೀವು ಟಾಪ್ ಮಾಡೆಲ್ ಪ್ರಿಫರ್ ಮಾಡ್ತೀರಾ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಿಮಗೆ ಒಂದು 4 lakhs ಆಲ್ಮೋಸ್ಟ್ ಡಿಫ್ರೆನ್ಸ್ ಬೀಳ್ಬೋದು ಆಯಿತಾ. ಸೊ ಹಾಗೆ ಇದನ್ನು ಯಾರಾದರೂ ಕನ್ಸಿಡರ್ ಮಾಡ್ತೀರಾ ಅಂತ ಹೇಳಿದ್ರೆ ನಾವು ಹೇಳೋದನ್ನ ಇದನ್ನು ಫಸ್ಟು ನೋಡ್ಕೊಳ್ಳಿ. ನಿಮ್ಮ ರಿಕ್ವೈರ್ಮೆಂಟ್ ಏನು, ಅದಾದಮೇಲೆ ನಿಮ್ಮ ಡ್ರೈವ್ ಸ್ಟೈಲ್ ಏನು, ಇದನ್ನೆಲ್ಲ ನೋಡಿಕೊಂಡು ನಿಮ್ಮ ಬಜೆಟ್ನ ನೋಡಿಕೊಂಡು ಕನ್ಸಿಡರ್ ಮಾಡಿ ಆಯಿತಾ. ಸೊ ಅಷ್ಟೇ ಸ್ನೇಹಿತರೆ, ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಇನ್ನು ಮತ್ತೆ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇರ್ತೀವಿ. ಯಾಕಂತ ಹೇಳಿದ್ರೆ ಕೆಲವೊಂದು ಕಾರ್ಗಳು ನಮಗೆ ಅಷ್ಟು ಅವೈಲೇಬಲ್ ಇಲ್ಲ ಆಯಿತಾ. ಸೊ ಅದರಿಂದಗೋಸ್ಕರ ವೀಡಿಯೋಸ್ಗಳು ಲೇಟ್ ಆಗ್ತಾಯಿದೆ. ಸ್ಟಿಲ್ ಟ್ರೈ ಮಾಡ್ತಾನೆ ಹೋಗ್ತೀವಿ. ಸೊ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಅಂದರೆ ಲಾಸ್ಟ್ ಟೈಮ್ ನಾವು ಬೆಲ್ಲನ ಒಂದು ವೀಡಿಯೋ ಮಾಡಿದಾಗ ಕೆಲವೊಂದು ಮರ್ತೋಗ್ತೀವಿ ಆಯಿತಾ. ವೀಡಿಯೋ ಮಾಡ್ಬೇಕಾದ್ರೆ ಏನು ಹೇಳಬೇಕು, ಕೆಲವೊಂದು ವಿಷಯಗಳನ್ನ ಮರ್ತೋಗ್ತೀವಿ. ಸೊ ಆ ವಿಷಯಗಳನ್ನ ನೀವು ದಯವಿಟ್ಟು ಬಂದು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಆವಾಗ ನಮಗೂ ಗೊತ್ತಾಗುತ್ತೆ, ಹಾಗೆಯೇ ನೋಡ್ತಾ ಇರೋ ಆಡಿಯನ್ಸ್ಗೂ ಅದು ಹೆಲ್ಪ್ಫುಲ್ ಆಗುತ್ತೆ. ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ನಾವು ಎಂಡ್ ಮಾಡ್ತಾ ಇದ್ದೀವಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ನೋಡ್ತಾ ಇರಿ ಇಂಜಿನ್ ಟಾಕ್ಸ್. ಯುವ ವಿಕೆ ದಿಸ್ ಸೈನಿಂಗ್ ಆಫ್. ಬೈ ಬಾಯ್.